ನಮಸ್ಕಾರ ಗುರು. ನಾವಿವಾಗ ಹೋಗ್ತಾ ಇರೋದು ಎಲ್ಲಿಗೆ ಅಂದರೆ ಊರಿಗೆ ಹೋಗ್ತಾ ಇದ್ದೀವಿ. ಸಂಕ್ರಾಂತಿ ಹಬ್ಬ ಅಲ್ವಾ, ಮನೆ ಊರಿಗೆ ಹೋಗೋಣ. ನನ್ನ ತಮ್ಮ ಬರೋಣ, ಸಂತೆಗೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಕರ್ಕೊಬಂದ. ಇವತ್ತು ಸಂಕ್ರಾಂತಿ ಹಬ್ಬದ ದಿನ. ಇಲ್ಲಿ ಎಲ್ಲಪ್ಪ ಅಂತ ಅಂದ್ರೆ ಕೊಪ್ಪಕ್ಕೆ ಬಂದಿದೀವಿ. ಕೊಪ್ಪದಲ್ಲಿ ಅಂದ್ರೆ ಇವತ್ತು ಸಂಕ್ರಾಂತಿಗೆ ದನಗಳಿಗೆ ಹಗ್ಗಗಳು, ಮೂಗ್ದಾರ, ಗಂಟೆಗಳು ಎಲ್ಲ ಸಿಗುತ್ತೆ ಇಲ್ಲಿ ಏನೇನು ಸಿಗುತ್ತೆ ಎಲ್ಲ ನೋಡೋಣ. ಸಂತೆನ ಒಂದು ರೌಂಡ್ ಹಾಕೋ ಬರೋಣ ಬನ್ನಿ. ಗುರು, ಆದರೆ ಇವಾಗ ಏನು ಅಂತ ಅಂದರೆ ಇತ್ತೀಚೆಗೆ ಸಂತೆಗಳು ಎಲ್ಲ ತುಂಬ ಕಡಿಮೆ ಆಗ್ತಾಯಿದೆ. ಯಾಕಪ್ಪ ಅಂತ ಅಂದರೆ ಮಾಲ್ಗಳು, ಸೂಪರ್ ಮಾರ್ಕೆಟ್ಗಳು ಮತ್ತು ತರಕಾರಿ ಮಳಿಗೆಗಳು ಆ ಥರ ಬಂದು ನಮ್ಮ ಈ ಸಂತೆ ಅನ್ನೋದು ತೀರಾ ಕಡಿಮೆ ಆಗುತ್ತಿದೆ. ರೈತರು ಅವಾಗೆಲ್ಲ ಅವರೇ ಬೆಳೆದಿರೋ ತರಕಾರಿಗಳು, ಹೂವುಗಳು, ಹಣ್ಣುಗಳು ಎಲ್ಲ ಅವರೇ ರೈತರೇ ತಗೊಬಂದು ಸಂತೆಯಲ್ಲಿ ಮಾರ್ತಿದ್ರು. ಈಗ ಅದೆಲ್ಲ ತುಂಬ ಕಡಿಮೆ ಆಗಿಬಿಟ್ಟಿದೆ ಗುರು. ಇನ್ನು ಹೋಗ್ತಾ ಹೋಗ್ತಾ ಮುಂದಿನ ದಿನಗಳಲ್ಲಿ ಸಂತೆ ಅನ್ನೋದು ಬರೀ ನೆನಪು ಅಷ್ಟೇ ಅಂತ ಅನ್ಕೋತೀನಿ ನಾನು ಗುರು. ಮತ್ತು ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡಿ ಗುರು. ಎಲ್ಲಪ್ಪ ಸಂತೆ ನಡೀತಿರೋದು ಅಂತಂದರೆ ಕೊಪ್ಪ ಎಲ್ಲಿ ಬರುತ್ತೆ ಅಂತಂದರೆ ನಮ್ಮ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಅಂತ. ನಮ್ಮ ಕೊಪ್ಪ ಹೋಬಳಿ ಕೊಪ್ಪದಲ್ಲಿ ಸಂತೆ ನಡೀತಾ ಇರೋದು ಇದು. ಅಂದರೆ ಈ ವಿಡಿಯೋ ಯಾರ್ಯಾರಿಗೆ ತಲುಪಿದೆ ಅವರು ಅವರವರ ಊರಿನ ಸಂತೆ ಎಲ್ಲೆಲ್ಲಿ ನಡೆಯುತ್ತದೆ ಹೆಸರನ್ನ ಕಮೆಂಟ್ನಲ್ಲಿ ಹಾಕಿ, ನಮಗೂ ಗೊತ್ತಾಗುತ್ತೆ ಎಲ್ಲೆಲ್ಲಿ ವಿಡಿಯೋ ಎಲ್ಲಿ ಗಂಟ ಹೋಗಿದೆ ಅಂತ. ಈಗ ನಾವು ಬಂದಿದ್ದು ಸಂತೆಯಲ್ಲಿ ಸಾಮಾನು ತೊಗೊಳಕ್ಕೆ ಎಲ್ಲ ಮುಗೀತು. ನಾನು, ನನ್ನ ತಮ್ಮ, ನಮ್ಮ ದೊಡ್ಡಮ್ಮ ಎಲ್ಲ ಬಂದಿದ್ವಿ. ಈಗ ವಾಪಸ್ ಊರಿಗೆ ಹೋಗ್ತಾ ಇದ್ದೀವಿ. ಇನ್ನು ಊರಲ್ಲಿ ಸಂಕ್ರಾಂತಿ ಹಬ್ಬ ಹೇಗಿರುತ್ತೆ ನೋಡೋಣ ಬನ್ನಿ. ಊರಿಗೆ ಬಂದ್ವಿ. ಮನೆ ಮುಂದೆ ಎಲ್ಲ ತಾರಿಸಿ ಗುಡಿಸಿ ರಂಗೋಲಿಗಳನ್ನ ಹಾಕಿದ್ರು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಮರದ ಹತ್ರ ಅದು ಬಸವಣ್ಣನ ಗುಡಿ ಅಂತ. ಅಂದರೆ ನಮ್ಮ ಅಮ್ಮರೂರಿದು ಸಂಕ್ರಾಂತಿ ಹಬ್ಬನ ಇಲ್ಲೇ ಆಚರಿಸೋದು. ಗರಿಗಳನ್ನೆಲ್ಲ ತಂದು ಹಾಕಿದ್ದಾರೆ. ಸಂಜೆ ಬರೋಣ ಬನ್ನಿ. ನಾನು ಊರಿಗೆ ಹೋಗಿದ್ದು ಮತ್ತೆ ಬರೋಷ್ಟರೆಲ್ಲ ಗರಿ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿದರು. ಬನ್ನಿ, ಯಾವ್ಯಾವ ಎತ್ತುಗಳು, ಹೋರಿಗಳು ಬಂದಿದೆ ಅಂತ ಒಂದು ರೌಂಡ್ ಹಾಕೊಂಡು ಬರೋಣ, ಮಾತಾಡ್ಸ್ಕೊಂಡು ಬರೋಣ ಬನ್ನಿ. ಬಂದರೆ ಮಾತಾಯ್ತದೆ. ದೂರ ನಿಂತ್ಕೊಂಡು ಮಾತಾಡು ಅಂದ್ರೆ ಎರಡು ಮಾತಾಡು, ಕೇಳಿಸ್ತದೆ. ಇಲ್ಲ ಹತ್ತು ಕೊಡ್ಬೇಕಲ್ಲ ಅಭಿ. ಬಾ, ಎರಡು ಮಾತಾಡಂಗಿದ್ರೆ ಮಾತಾಡ್ಬೇಕು, ಏನಾರು ಮಾತಾಡು. ಬಾಯಿ ನಿಂತ ನಿಂತಿರ್ತಾರ ಯಾರು
ಕೊಲ್ಲಿಗಣ ಏನು ಮಾತಾಡಂಗಿಲ್ಲ, ಮಾತಾಡು, ಎಲ್ಲಿ ಮಾತಾಡು. ಬರೋಣ, ಏನ ಮಾತಾಡ್ತೀಯಾ ಸಂಕ್ರಾಂತಿ ಹಬ್ಬದ ಬಗ್ಗೆ? ಚಿಕ್ಕವ ದೊಡ್ಡವ ಇಲ್ಲ, ಬಾರೋ ಮಾತಾಡು. ಹಸಿ ಭಾಷಣದಲ್ಲಿ ಫಸ್ಟ್ ಪ್ರೈಸು ಸೆಕೆಂಡ್ ಪ್ರೈಸ್ ಎಲ್ಲ ತಗೊಂಡಿದ್ಯಾ? ಕ್ಯಾಮ್ರಾ ಹಿಡಿದ್ರೆ ಯಾಕೆ ಹಿಂಗೆ ನಾಚ್ಕೋತೀಯ ಅಂತ ಗೊತ್ತಾಗ್ಲಿಲ್ಲ. ನಾಚ್ಕೋಬೇಡ, ನೆಕ್ಸ್ಟ್ ಟೈಮು ವಿಡಿಯೋ ಮಾಡಬೇಕಾದ್ರೆ ಅಂದರೆ ಯಾವಾಗಲೇ ತೋರಿಸ್ದಂಗೆ ನಿಮಗೆ ಬಸವಣ್ಣಂದು ಗುಡಿ ತೋರಿಸಿದ್ನಲ್ಲ, ಅಲ್ಲೆಲ್ಲ ಪೂಜೆ ಮಾಡಿ ಎಲ್ಲ ರೆಡಿ ಮಾಡಿಕೊಂಡು ಎತ್ಗಳು ದನಗಳು ಎಲ್ಲ ರೆಡಿ ಆಗಿದ್ವು. ಗುರು, ಇದು ಸಂಕ್ರಾಂತಿ ಹಬ್ಬ ಬಂದು ನಮಗೆ ಮೊದಲನೇ ಹಬ್ಬ. ಸಂಕ್ರಾಂತಿ ಸುಗ್ಗಿ ಅಂತಲೂ ಕರೀತಾರೆ. ಸೈಡ್ ಬಂದ್ಬಿಡು.
ಅಷ್ಟೇ ಮುಗೀತು. ಗುರು, ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆದಂಗೆಲ್ಲ ನಮ್ಮ ಹಳ್ಳಿಕಾರ್ ತಳಿಗಳು ಕಡಿಮೆ ಆಗ್ತಾ ಇದ್ದಾವೆ. ಯಾಕಂದರೆ ಇಂಪ್ರೂವ್ಮೆಂಟ್ ಆದಂಗೆಲ್ಲ ಅವಾಗೆಲ್ಲ ಮೊದಲು ಆಗಿನ ಕಾಲ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಚಿಕ್ಕವರಿದ್ದಾಗ ಪ್ರತಿಯೊಂದು ಮನೆಗಳಲ್ಲೂ ಎತ್ಗಳು ಕಟ್ತಿದ್ರು, ಹೋರಿಗಳು ಕಟ್ತಿದ್ರು. ಆದರೆ ಇವಾಗ ಇಲ್ಲ ಗುರು ಆ ಥರ. ಈಗ ಕೆಲವೊಂದು ಊರಲ್ಲಿ ಅಂತ ನೋಡೋದಾದರೆ ಒಂದು 5 ಮನೆ 10 ಮನೆ ಸಿಗ್ಬೋದು. ಒಂದು 100 ಮನೆಯಲ್ಲಿ 5 ಮನೆ 10 ಮನೆ ಅಂತ ಸಿಗ್ಬೋದು. ಆದರೂ ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಹಳ್ಳಿಕಾರ್ ಉಳಿಸಿ ಹಳ್ಳಿಕಾರ್ ಬೆಳೆಸಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗುರು. ಕನ್ನಡ ನಾಡಿನ ಸಮಸ್ತ ಜನತೆಗೆ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಗುರು, ನಿಮ್ಮ ಮಂಡ್ಯ ಕನ್ನಡಿಗ ಪುನೀತ್ನ ಲೈಕ್ ಮಾಡಿ, ಫಾಲೋ ಮಾಡಿ ಗುರು.